ರಕ್ಷಾಬಂಧನದ ಮಹತ್ವ. ರಕ್ಷಾಬಂಧನ ಹಬ್ಬ ಬಂದರೆ ಸಾಕು, ತಂಗಿ ಅಥವಾ ಅಕ್ಕ ತಮ್ಮ ಅಥವಾ ಅಣ್ಣನಿಗೆ ರಕ್ಷಾಬಂಧನ ಕಟ್ತಾರೆ. ರಾಖಿ ಅಂತ ತಂಗಿ ಅಥವಾ ಅಕ್ಕ ತಮ್ಮ ಮೇಲೆ ಎಷ್ಟೇ ಮನಸ್ತಾಪ ಇದ್ದರೂ ಆ ದಿನ ಬಂದಾಗ ಮಾತ್ರ ಮನಸ್ತಾಪ ಮೌನದಲ್ಲಿ ಇರುತ್ತದೆ. ಅಣ್ಣ ಅಥವಾ ತಮ್ಮನಿಗೆ ರಕ್ಷಣೆ ಸಲುವಾಗಿ ಕಟ್ಟುವುದೇ ರಕ್ಷಾಬಂಧನ ಅಂತ ಕೂಡ ಕರಿತೀವಿ. ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಸಹೋದರರ ಸಂಬಂಧಕ್ಕೆ ನಾವು ಕುಜ ಮಂಗಳ ಅಂತ ಕರಿತೀವಿ. ಒಂದು ಹುಡುಗಿಗೆ ಜಾತಕದಲ್ಲಿ ಕುಜದೋಷ ಇದೆ ಅಂದರೆ ಇದು ಅವರಿಗೆ ತಂದೆ ಅಥವಾ ತಾಯಿ ಕಡೆಯಿಂದ ಬಂದ ಪಾಪದ ಬಳುವಳಿ ಅಂತ ಕರಿತೀವಿ. ಒಂದು ಹುಡುಗನಿಗೆ ಅಥವಾ ಹುಡುಗಿಗೆ ಕುಜದೋಷ ಇದ್ದರೆ ಅವರ ವೈವಾಹಿಕ ಜೀವನ ಅಷ್ಟು ಸರಿಯಾಗಿ ಇರುವುದಿಲ್ಲ. ಹಿಂಸೆ, ಕಷ್ಟ, ನೋವು, ರಕ್ತಸಾವು, ವಿಚ್ಛೇದನ ಇನ್ನೂ ಹಲವಾರು ತರಹ ಸಮಸ್ಯೆ ಇಂದ ಅನುಭವಿಸುತ್ತಾರೆ. ಈ ಕುಜದೋಷ ಯಾಕೆ ಬರುತ್ತದೆ ಅಂದರೆ ಅಣ್ಣ ಅಥವಾ ತಮ್ಮ ಅಕ್ಕನಿಗೆ ಅಥವಾ ತಂಗಿಯ ಗೊತ್ತಿದ್ದು ತಪ್ಪು ಮಾಡಿದರೆ, ಅಕಸ್ಮಾತ್ ಆ ತಪ್ಪು ಅಕ್ಕ ಅಥವಾ ತಂಗಿಯ ಗೊತ್ತಾದರೆ, ಅಥವಾ ಅವರು ಸಿಟ್ಟಿನಲ್ಲಿ ಶಾಪ ಹಾಕಿದರೆ, ಅಕಸ್ಮಾತ್ ಮಗು ಹೊಟ್ಟೆ ಅಲ್ಲಿ ಇದ್ದರೆ ಈ ಶಾಪ ಆಕ್ಟಿವೇಟ್ ಆಗುತ್ತದೆ. ಇದರಿಂದ ಯಾರೋ ಮಾಡಿದ ತಪ್ಪು ಇನ್ನೊಬ್ಬರಿಗೆ ಅನುಭವಿಸುವ ತರಹ ಆಗುತ್ತದೆ. ಈ ವರ್ಷದ ರಕ್ಷಾಬಂಧನ ರಕ್ಷಣೆ ಮಾಡುವುದಕ್ಕಿಂತ ಎಡವಟ್ಟು ಮಾಡುವುದು ಜಾಸ್ತಿ ಇರುತ್ತದೆ. ಈ ವರ್ಷ ಕೈಯಲ್ಲಿ ಕಟ್ಟಿದ ರಾಖಿ ಎಷ್ಟು ಸಮಯದವರೆಗೆ ಇರುತ್ತದೆ ಅನ್ನುವುದರ ಮೇಲೆ ಅವರ ರಕ್ಷಣೆ ಇರುತ್ತದೆ. ಯಾಕೆಂದರೆ ಈ ವರ್ಷದ ರಕ್ಷಣೆ ಸಲುವಾಗಿ ಕಟ್ಟುವ ರಾಖಿ ಒಂಥರ ವಶೀಕರಣದ ಪ್ರಭಾವ ಬೀರುತ್ತದೆ. ಹಾಗಂತ ಅಕ್ಕ ಅಥವಾ ತಂಗಿಯ ನಮಗೆ ಅಪಾಯ ಇದೆ ಅಂತ ಅಲ್ಲ, ಆದರೆ ಅವರ ಕೋಪಕ್ಕೆ ಗುರಿ ಮಾತ್ರ ಆಗಬೇಡಿ, ಪ್ರೀತಿಯಿಂದ. ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು, ಮಾಹಿತಿಗಳು ತಿಳಿಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ.